ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು 1/4 kg ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಳೆದು ತಗೊಂಡಿದ್ದೀನಿ. ಈ ಥರ ಪಲ್ಯ ಮಾಡಲಿಕ್ಕೆ ತುಂಬ ಎಳೆದಾದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಲ್ತಿರೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಎಳೆ ಚೌಳಿಕಾಯಿ ತಗೊಂಡಿದ್ದೀನಿ. ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇಷ್ಟು ಕೆಂಪುಗಾದರೆ ಸಾಕು. ಈಗ ಟೊಮೊಟೊ ಸೇರಿಸ್ಕೋಣ. ಇಲ್ಲಿ ಒಂದು ಸಣ್ಣ ಸೈಜ್ ಅಂದರೆ ಒಂದು 2 ಟೊಮೊಟೊ ತಗೊಳ್ರಿ, ದೊಡ್ಡ ಸೈಜ್ ಅಂದರೆ 1 ತಗೊಳ್ರಿ. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಭಾಳ ಬೇಗನೆ ಮೆತ್ತಗಾಗುತ್ತೆ. ಟೊಮೊಟೊ ಹಾಕಿದ್ವಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಟೊಮೊಟೊ ಫ್ರೈ ಆಗಿದೆ. ನಾವು ಮುಂಚೆ ತೊಳೆದು ಇಟ್ಕೊಂಡಿದ್ವಲ್ಲ ಚೌಳಿಕಾಯಿ, ಇದನ್ನು ಸೇರಿಸ್ಕೋಣ. ಇದು ನೀರಿನಲ್ಲಿ ಕುದಿಸೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಎಳೆ ಚೌಳಿಕಾಯಿ ಆಗಿದ್ದರಿಂದ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಿಡಿತಿದ್ದಕ್ಕೆ ಸಣ್ಣ ಊರಿನಲ್ಲೇ ನಾವು ಈಗ ಫ್ರೈ ಮಾಡ್ಕೋಬೇಕು. ನಿಧಾನ ಊರಿನಲ್ಲಿ ಇಟ್ಕೊಂಡ್ರೆ ಭಾಳ ಬೇಗನೆ ಬೆನೆಯುತ್ತೆ. ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಕೊಳ್ತೀನಿ. ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಇಟ್ಕೊಳ್ತೀನಿ. ಅದೇ ಆವಿಗೆ ಬೆನೆಯುತ್ತೆ. ನೀರು ಬಿಟ್ಕೊಂಡು ಈಗ ಪ್ಲೇಟ್ ಮುಚ್ಚಿಟ್ಕೊಂಡಿದ್ವಲ್ಲ ಸ್ನೇಹಿತರೆ, ಸ್ವಲ್ಪ ನೀರು ಬಿಟ್ಕೊಂಡು ಅದೇ ಆವಿಗೆ ಮೆತ್ತಗಾಗುತ್ತೆ ಚೌಳಿಕಾಯಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಇದರಲ್ಲಿ ಖಾರದ ಪುಡಿ ನೋಡಿ ಸೇರಿಸ್ಕೊಳ್ರಿ ನೀವು. ನಾನಿಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಳ್ತೀನಿ. ಖಾರ ಹೆಚ್ಚಿಗಿದ್ರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು, ಅಥವಾ ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ರಿ. ಒಂದು 3/4% ಚೌಳಿಕಾಯಿ ಬೆಂದ ನಂತರ ನಾವು ಖಾರದ ಪುಡಿ ಹಾಕ್ಕೋಬೇಕು. ಮತ್ತು ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 60-70% ಚೆನ್ನಾಗಿ ಬೆಂದ ಮೇಲೇ ಹಾಕ್ಕೊಳ್ರಿ ಖಾರದ ಪುಡಿ. ನಾವು ಪ್ಲೇಟ್ ಮುಚ್ಚಿಡೋದ್ರಿಂದ ನೀರು ಬಿಟ್ಕೊಂಡು ಚೆನ್ನಾಗಿ ಬೆನೆಯುತ್ತೆ ಸ್ನೇಹಿತರೆ. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಕೋಣ. ಈಗ ಪ್ಲೇಟ್ ಮುಚ್ಚಬೇಕು ಸ್ನೇಹಿತರೆ. ಪ್ಲೇಟ್ ಮುಚ್ಚಿದ ನಂತರ ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಇಟ್ಕೋಬೇಕು. ಆ ಖಾರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಈಗ ಒಂದು 5 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತೀನಿ. ಸುತ್ತಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ನೀರಿನಾಂಶ ಹೋಗಿ. ಈಗ ರೆಡಿ ಆಗಿದೆ ಸ್ನೇಹಿತರೆ. ಈ ಥರ ಪಲ್ಯ ಮಾಡುವಾಗ ನೀವು ಎಳೆ ಚೌಳಿಕಾಯಿ ತಗೊಳ್ರಿ, ಚೆನ್ನಾಗಿರುತ್ತೆ. ಟೇಸ್ಟ್ನು ಸೂಪರಾಗಿರುತ್ತೆ ಸ್ನೇಹಿತರೆ, ಜೋಳದ ರೊಟ್ಟಿ ಜೊತೆಗೆ. ನೋಡಿದ್ರಲ್ಲ ಯಾವ ಥರ ಮಾಡೋದಂತೇಳಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಇಷ್ಟ ಆದರೆ, ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ನಾನು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತೇಳಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.